ನೋಟ್ ಬ್ಯಾನ್ ಮುಗೀತು, ಇನ್ನೇನಿದ್ರು ಗೋಲ್ಡ್ ಬ್ಯಾನ್, ಚಿನ್ನ ಬ್ಯಾನ್ ಆಗುತ್ತೆ. ಆಗುತ್ತಾ ನೋಡೋಣ. ಚಿನ್ನ ಬ್ಯಾನ್ ಆದರೆ ಏನಾಗುತ್ತೆ? ನೋಟ್ ಬ್ಯಾನ್ ಮುಗೀತು, ಯಾರಿಗೆ ಹೆಲ್ಪ್ ಆಯಿತು? ಸೊ ನೆಕ್ಸ್ಟ್ ಟಾರ್ಗೆಟ್ ನಿಮ್ಮ ಚಿನ್ನ ಬ್ಯಾನ್. ನೋಡೋಣ. ಈ ಐಡಿಯಾ ಕೊಟ್ಟವ್ರು ಯಾರು? ಅದಕ್ಕಿಂತ ಮುಂಚೆ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ಕೊಳ್ಳಿ. ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಫ್ರೆಂಡ್ಸ್ ಓಕೆ, ಸೊ ಏನಕ್ಕೆ ಚಿನ್ನನ ಬ್ಯಾನ್ ಮಾಡ್ತಾರೆ, ಏನು ಯೂಸ್ ಇದೆ ನೋಡೋಣ. ನಮ್ಮ ದೇಶದಲ್ಲಿ ನಮ್ಮ ಹತ್ರ, ನಿಮ್ಮ ಹತ್ರ, ಮಕ್ಕಳ ಹತ್ರ, ಹೆಂಡತಿ ಹತ್ರ, ಅಮ್ಮನ ಹತ್ರ, ಅಜ್ಜಿ ಹತ್ರ ಹಾಕೊಂಡಿರ್ತಾರಲ್ಲ, ಕೈಗೆ, ಕಾಲಿಗೆ, ಕತ್ತಿಗೆ, ಕೈಗೆ ಒಡವೆಗಳು, ಅದೆಲ್ಲ ವೇಸ್ಟ್ ಆಗಿ ಜನಗಳ ಹತ್ರ ಇದೆ ಅಂತೆ. ವೇಸ್ಟ್ ಅಂತೆ ಅದೆಲ್ಲ. ಸುಮ್ಮನೆ ಬಿರೋ ಲಾಕರ್ ಹಾಕೊಂಡು ಕೂತಿದ್ದಾರೆ ಜನರು, ಪಾಪ ವೇಸ್ಟ್ ಆಗಿದೆ. ಸೊ ಅದನ್ನು ನಮ್ಮ ಗೌರ್ಮೆಂಟ್ ಏನಾದರೂ ಕಿತ್ಕೊಂಡ್ರೆ ನಮ್ಮ ದೇಶಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಕಿತ್ಕೊಬೇಕು. ನಮ್ಮ ಗೌರ್ಮೆಂಟ್ ಬಂದು ಜನಗಳ ಹತ್ರ ಇರೋದ್ರಿಂದ ಯೂಸ್ ಇಲ್ಲ, ಯಾಕಂದರೆ ಲಾಕರಲ್ಲಿ ಸುಮ್ಮನೆ ಕೂತಿದೆ. ಅದನ್ನು ನೀವು ಗೌರ್ಮೆಂಟ್ ಅವರು, RBI ಅವರವರು, SEBI ಅವರು ಯಾರು ವಶಪಡಿಸ್ಕೊಂಡ್ರೆ ನಮ್ಮ ದೇಶಕ್ಕೆ ಅದು ಯೂಸ್ ಆಗುತ್ತೆ ಅಂತ ಐಡಿಯಾ ಕೊಟ್ಟಿದ್ದಾರೆ. ಅವ್ರು ಯಾರು ಅಂತಂದರೆ ನೀಲೇಶ್ ಶಾ ಅವರು. ಯಾಕೆ ನೀಲೇಶ್ ಶಾ ಅವ್ರನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಕೆ ಅಂತಂದರೆ ಅವರು ಮೆಂಬರ್ ಆಫ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ಪ್ರೈಮ್ ಮಿನಿಸ್ಟರ್, ರೆಸ್ಪೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಕೌನ್ಸಿಲಲ್ಲಿ ಎಕನಾಮಿಕ್ ಅಡ್ವೈಸರಿ. ಓಕೆನಾ? ಅವರು ಅಡ್ವೈಸ್ ಮಾಡಿದಾರಂತೆ ಈ ರೀತಿ, ಚಿನ್ನ ಸುಮ್ಮನೆ ನಮ್ಮ ಜನಗಳ ಹತ್ರ ಇದೆ, ಅದನ್ನ ಕಿತ್ಕೊಂಡ್ರೆ ನಮ್ಮ ದೇಶ ಇನ್ನೂ ಇಂಪ್ರೂವ್ ಆಗುತ್ತೆ ಅಂತ. ಸೊ ನಮ್ಮ ದೇಶದಲ್ಲಿ ಎಷ್ಟು ಚಿನ್ನ ಇದೆ ಮನೆಯಲ್ಲಿ, ಲಾಕರಲ್ಲಿ, ಬೀರುಲ್ಲಿ, ಕತ್ತಲ್ಲಿ, ಕೈಯಲ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂದರೆ, ನಮ್ಮ ದೇಶದ GDP $4.1 ಟ್ರಿಲಿಯನ್ ಇದ್ದರೆ ನಮ್ಮ ಮನೆಗಳಲ್ಲಿ ಇರೋದು ಚಿನ್ನ, ನಮ್ಮ ಅಮ್ಮ ಹತ್ರ, ಅಜ್ಜಿ ಹತ್ರ ಇರೋ ಒಡವೆ ಎಷ್ಟು ಅಂತಂದರೆ ಎಲ್ಲ ದೇಶದಲ್ಲಿ, ನಮ್ಮ ಇಂಡಿಯಾದಲ್ಲಿ $5 ಟ್ರಿಲಿಯನ್. ನಮ್ಮ ದೇಶದ GDPಗಿಂತ ಜಾಸ್ತಿ ಅಲ್ವಾ? ಸೊ ಅದನ್ನ ಕಿತ್ಕೊಬೇಕಂತೆ ಅಂತ ಅಡ್ವೈಸ್ ಕೊಟ್ಟಿದ್ದಾರೆ. ಸೊ ಅಡ್ವೈಸ್ ಯಾಕೆ ಕೊಡಬೇಕು? ಯಾಕೆ ನಾವು ನಮ್ಮ ದೇಶದಲ್ಲಿ ಚೆನ್ನಾಗಿರೋದು ಬೇಡವಾ, ನಾವು ಚೆನ್ನಾಗಿರೋದು ಬೇಡವಾ, ಜನಗಳು ಚೆನ್ನಾಗಿರೋದು ಬೇಡವಾ ಅಂತ ನೀವು ಕೇಳಬೇಕಾಗಿದೆ. ಸೊ ಯಾವಾಗ ರೆಸ್ಪೆಕ್ಟೆಡ್ ಸರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು 8 ಗಂಟೆಲಿ ಕೂತ್ಕೊಂಡು ನೋಟ್ ಬ್ಯಾನ್ ಆಯ್ತಲ್ಲ, ಅದೇ ಥರ ಬಂದು ಗೋಲ್ಡ್ ಬ್ಯಾನ್ ಆದ್ರೂ ಆಶ್ಚರ್ಯಪಡೋಂಗಿಲ್ಲ. ಹುಷಾರಾಗಿರ್ಬೇಕು ಅಂದರೆ ಹೆಂಗೆ ಹುಷಾರಾಗಿರೋದು ಅಂದರೆ, ಇವಾಗ ನಾವೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ಲ, ಹೆಂಗೂ ನಾವು ಡಿಜಿಟಲ್ ಗೋಲ್ಡ್ನ ಬ್ಯಾನ್ ಮಾಡಿದ್ದಾರೆ SEBI ಅವರು, ತೊಗೋಬೇಡಿ, ಸೇಫ್ ಅಲ್ಲ ಅಂತ. ಸೊ ನಾವೇನು ಮಾಡ್ತಾಯಿದ್ದೀರಿ, ನೀವು ಗೋಲ್ಡ್ ಬೀಸ್ನ ಪರ್ಚೇಸ್ ಮಾಡ್ತಾಯಿದ್ದೀರಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ನಮ್ಮ ಡಿಮ್ಯಾಟ್ ಅಕೌಂಟಿಂದ ತೊಗೊತಾ ಇದ್ದೀರಿ. ಸೊ ಅದನ್ನ ನೀವು ಸ್ವಲ್ಪ ಸೇಫ್ ಆಗಬೇಕು ಅಂತಂದರೆ, ನಮ್ಮ ಡಿಮ್ಯಾಟ್ ಅಕೌಂಟ್ ಇರೋದನ್ನ ಒಂದಷ್ಟು ಸಾವಿರಗಳ ಲಕ್ಷ ಕುಡಿಕಾದ್ಮೇಲೆ ಫಿಸಿಕಲ್ ಗೋಲ್ಡಾಗಿ, ಫಿಸಿಕಲ್ ಗೋಲ್ಡ್ ಬಿಸ್ಕೆಟೋ ಒಡವೆನ ತೊಗೊಂಡು ಮನೆಗೆ ಇಟ್ಕೊಂಡ್ರೆ ನಾವೇ ಸೇಫು ಅಲ್ವಾ? ಹಂಗೆ ಮಾಡಿ ಫಿಸಿಕಲ್ ಗೋಲ್ಡ್ ಮಾಡಿಬಿಡಿ. ಮತ್ತು ಒಂದಷ್ಟು ಲಕ್ಷ ಕುಡಿಕಿದ್ದೀರಾ ಅಂತಂದರೆ ಸ್ವಲ್ಪ ಒಂದಷ್ಟು ಫಿಸಿಕಲ್ ಗೋಲ್ಡ್ ಮಾಡಿಕೊಂಡು ನಿಮ್ಮ ಬೀರಲ್ಲಿ ಇಟ್ಕೊಳ್ಳಿ, ಅಥವಾ ಲಾಕರಲ್ಲಿ ಇಟ್ಕೊಳ್ಳಿ, ಬ್ಯಾಂಕ್ ಲಾಕರ್ಗಳಲ್ಲಿ. ಯಾಕಂದರೆ ಯಾವಾಗ ಬಂದ್ಬಿಟ್ಟು ಡಿಮ್ಯಾಟ್ ಅಕೌಂಟಲ್ಲಿರೋ ಡಿಜಿಟಲ್ ಗೋಲ್ಡು ಅಥವಾ ಡಿಮ್ಯಾಟ್ ಅಕೌಂಟ್ ಇರೋ ಗೋಲ್ಡ್ ಬೀಸ್ ಬ್ಯಾನ್ ಆಯಿತು ಅಂತಂದರೆ ನಮ್ಮ ಕಂಟ್ರೋಲಲ್ಲಿ ಏನಿರಲ್ಲ. ಅದು ಮನೆಗಾದರೂ ಇದ್ದರೆ ಚಿನ್ನ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನಾವು ಕೊಡಲ್ಲ ಅಂದರೆ ಮುಗೀತು. ಕರೆಕ್ಟ್ ಅಲ್ವಾ? ಈ ಐಡಿಯಾ ಕೊಟ್ಟಿದ್ದಾರೆ. ನಾನು ಸ್ಕ್ರೀನ್ಶಾಟ್ ಬೇಕಾದ್ರೆ ನಿಮ್ಗೆ ಹಾಕ್ತೀನಿ, ನೀವು ತೊಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಯಾರು ಈ ಐಡಿಯಾ ಕೊಟ್ಟಿರೋದು, ಏನು ಮಹಾನ್ ವ್ಯಕ್ತಿ ಅವ್ರದ್ದೆಲ್ಲ ಡೀಟೇಲ್ ನಿಮ್ಗೆ ಸಿಗುತ್ತೆ. ಸೊ ಹುಷಾರಾಗಿರ್ಬೇಕಂತ ಹೇಳಿದ್ದೀನಿ. ಫಿಸಿಕಲ್ ಗೋಲ್ಡ್ ನೀವು ತೊಗೊಂಡು ಇಟ್ಕೊಂಬಿಡಿ ಅಂತೇಳಿ, ಒಂದಷ್ಟು ಲಕ್ಷ ಕುಡಿಕಾದ್ಮೇಲೆ ಆಯಿತಾ? ಯಾವಾಗ ಗೋಲ್ಡ್ ಬ್ಯಾನ್ ಬರುತ್ತೋ ಗೊತ್ತಿಲ್ಲ. ಸೊ ನೋಟ್ ಬ್ಯಾನ್ ಯಾರಿಗೆ ಹೆಲ್ಪ್ ಆಯಿತು? ಡಿಮಾನಿಟೈಸೇಷನ್ ಯಾರಿಗೆ ಹೆಲ್ಪ್ ಆಯಿತು? ಬ್ಲ್ಯಾಕ್ ಮನಿ ಹೋಯ್ತಾ? ಬ್ಲ್ಯಾಕ್ ಮನಿ ಹೋಗಿಲ್ಲ. ನಮ್ಮ ದೇಶ ಎಕನಾಮಿಕಲಿ ಸ್ಟ್ರಾಂಗ್ ಇದೆಯಾ? ಇಲ್ಲ. ಏಕೆ? ಡಾಲರ್ ಬೆಲೆ, ಡಾಲರ್ ಕರೆನ್ಸಿ, ಡಾಲರ್ಗೂ ರುಪೀಸ್ಗೂ ಎಷ್ಟು ಡಿಫ್ರೆನ್ಸ್? 92 ರೂಪೀಸ್ $1 ಬೆಲೆ. ಅದೇ 5 ವರ್ಷ ಹಿಂದ್ಗಡೆ, 10 ವರ್ಷ ಹಿಂದೆ $60 ಇತ್ತು ಒಂದು ಡಾಲರ್. $60 ಇತ್ತು ಒಂದು ಡಾಲರ್ಗೆ ರುಪೀಸು. ಓಕೆನಾ? ಇವತ್ತು ಅಚ್ಚೆ ದಿನ ಬಂತ? ಯಾರಿಗೆ ಬಂತು? ಶ್ರೀಮಂತರಿಗೆ ಬಂದಿರೋದು, ಬಡವರಲ್ಲ. ಯಾಕೆ ಬಿಡಿ, ಅದ್ರಾಗ ಹೇಳ್ಬೋದು ಬೇಡ. ಸರಿ, ಆಚೆ ದಿನ ಬಂದಿಲ್ಲ, 15 ಲಕ್ಷ ನಿಮಗೆ ಬಂತಾ? ಬಂದಿಲ್ಲ. ಡಾಲರ್ ಬೆಲೆ $1 ಆಗುತ್ತೆ ಅಂತ ಹೇಳಿದ್ರು, ಆಯಿತಾ? $100 ಆಗೋ ಸ್ಥಿತಿಯಲ್ಲಿ, $1 ಅಲ್ಲ, $100 ಆಗೋ ಸ್ಥಿತಿಯಲ್ಲಿದೆ ಇವತ್ತು. 92 ರೂಪೀಸ್. $100 ಆದರೂ ಆಶ್ಚರ್ಯ ಪಡೋಂಗಿಲ್ಲ. ಓಕೆನಾ? ಮೇಕ್ ಇನ್ ಇಂಡಿಯಾ ಏನಾಯಿತು? ನಮ್ಮ ರುಪೀಸ್ ಸ್ಟ್ರಾಂಗ್ ಆಗಬೇಕಂದ್ರೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ನಮ್ಮ ದೇಶದ ಐಟಮ್ಗಳೆಲ್ಲ ಬೇರೆ ದೇಶಕ್ಕೆ ಕಳಿಸ್ಬೇಕು. ಅದು ಕಳಿಸ್ತಾ ಇದೀವ, ಜಾಸ್ತಿ ಕಳಿಸ್ತಾ ಇದೀವ. ಕಂಪೇರ್ ಓವರ್ ಆಫ್ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ಆಗಬೇಕಾಗಿರೋದು ಜಾಸ್ತಿ ಆಯಿತಾ? ಇಲ್ಲ, ಕಮ್ಮಿ ಆಗ್ತಾ ಇದೆ. ಸೊ ಇದರಿಂದನೇ ನಮ್ಮ ಕರೆನ್ಸಿ ವೀಕ್ ಆಗ್ತಾ ಇರೋದು. ಅದಕ್ಕೆ $60 ಇದ್ದಿದ್ದು 92 ರೂಪೀಸ್ ಇದೆ ಈಗ. ನಮ್ಮ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಬೇರೆ ದೇಶಕ್ಕೆ. ಬೇಜಾರೇನು ಅಂತಂದರೆ, ನಮ್ಮ ಪಾಕಿಸ್ತಾನ ನಮ್ಮ ಕರೆನ್ಸಿಗಿಂತ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಂತೆ. ಓಕೆನಾ? ಪಾಕಿಸ್ತಾನೇ ಅದವ್ರಿಗೆ ನಮ್ಮ ದೇಶಕ್ಕಿಂತ ಆ ದೇಶನೇ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ನಮ್ಮದು ಪಾಕಿಸ್ತಾನ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ಇರೋ ಕಂಟ್ರಿ ಡಾಲರ್ಗೆ ಎದುರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಓನ್ಲಿ ಇಂಡಿಯಾ ಈಸ್ ಬಿಕಮಿಂಗ್ ವೆರಿ ಪೂರ್ ಗ್ರೋತ್. ಓಕೆನಾ? ಇದಕ್ಕೆ ನಾನು ಪೊಲಿಟಿಕ್ಸ್ ಮಾತಾಡೋದು ಬೇಡ, ನಿಜ ಹೇಳ್ಬೇಕಲ್ವಾ? ಪೊಲಿಟಿಕ್ಸ್ ಮಾತಾಡೋದು ನಿಜ ಹೇಳ್ಬೇಕಲ್ವಾ? ಸೊ ಹೇಳ್ತಾ ಇದ್ದೀನಿ. ಸೊ ಇನ್ಫ್ಲೇಷನ್ ರೇಟು 8%, 8ರಿಂದ 10% ಇದೆ ಇನ್ಫ್ಲೇಷನ್ ರೇಟು. ಇವತ್ತು ನೀವು ಮೊಟ್ಟೆ, ಹಾಲು ತೊಗೊತಾ ಇದ್ದರೆ ಅದನ್ನ ಒಂದು ಬರೋ ವರ್ಷಕ್ಕೆ ಅದೇ ಇವತ್ತು ₹1 ಮೊಟ್ಟೆ ₹7 ಅಂದರೆ ಬರೋ ವರ್ಷ ₹8 ಆಗಿರುತ್ತೆ. ಆ ರೀತಿ ದಿನೇ ದಿನೇ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಪಾಲಿಸಿ ಬರಬೇಕಲ್ವಾ?
ತರಬೇಕಲ್ಲ ಸರ್, ಫೈನಾನ್ಸ್ ಮಿನಿಸ್ಟರ್ ಆಗಲಿ ಪ್ರೈಮ್ ಮಿನಿಸ್ಟರ್ ಆಗಲಿ ಇದೆಲ್ಲ ತರಬೇಕಲ್ವಾ? ತರಲ್ಲ ಅಲ್ಲ, ನಾನು ಹೇಳ್ಬಾರ್ದು ತರಲ್ಲ ಅಂತ. ಇದೆಲ್ಲ ಮಾಡಿದ್ರೆ ತಾನೇ ದೇಶ ತಿರ್ಗಾ ಅವ್ರನ್ನ ನಂಬೋದು, ಇಲ್ಲಾಂದ್ರೆ ಏನಾಗುತ್ತೆ? ಎನಿವೇಸ್ ಇದನ್ನ ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ, ನನ್ನ ಕರ್ತವ್ಯ. ಸೊ ಚಿನ್ನದ ಬೆಲೆ ಗಗನಕ್ಕೇರಿದೆ. ಎಷ್ಟು 1 ಗ್ರಾಮ್ ಚಿನ್ನ ಅಂದರೆ 18,000 ಆಗಿದೆ 1 ಗ್ರಾಮ್ ಚಿನ್ನ. ನಾನು ಒಂದು ವಾರಕ್ಕೆ ಮುಂಚೆ 14,000 15,000 ಅಂತ ಇದೆ. ಇವತ್ತು 18-19,000 ರೀಚ್ ಆಗಿಬಿಟ್ಟಿದೆ. ಯಾಕೆನಾ ಚಿನ್ನ ಇಟ್ಕೊಂಡವ್ರಿಗೆ ಚಿನ್ನ ಇಟ್ಕೊಳ್ಳಿ. ಸೊ ಸೇಫಾಗಿ ಇಟ್ಕೊಳ್ಳಿ, ಫಿಸಿಕಲಾಗಿ ಮಾಡ್ಕೊಳ್ಳಿ. ಸೊ ಒಂದಷ್ಟು ಡಿಮ್ಯಾಟ್ ಅಕೌಂಟಲ್ಲಿ ಇರೋದನ್ನ ಸ್ವಲ್ಪ ಕನ್ವರ್ಟ್ ಮಾಡ್ಕೊಂಬಿಡಿ ಫಿಸಿಕಲ್ ಗೋಲ್ಡ್ಗೆ. ಸೊ ಅವಾಗ ನಾವು ಹುಷಾರಾಗ್ತೀವಿ. ಓಕೆ ಅಲ್ವಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಚೆನ್ನಾಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.